ಜೈ ಹಿಂದ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ವರ್ಡ್ ವುಡ್ ಲೈಕ್ ಟು ಎನ್ನುವಂತಹ ಪದವನ್ನು ಬಳಸಿಕೊಂಡು ಯಾವ ರೀತಿಯಾಗಿ ಇಂಗ್ಲೀಷಲ್ಲಿ ವಾಕ್ಯ ಮಾಡೋದು ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ ಸ್ನೇಹಿತರೆ, ವಾಕ್ಯಗಳು ಕನ್ನಡದ ಈ ರೀತಿಯ ವಾಕ್ಯಗಳಿಗೆ ವುಡ್ ಲೈಕ್ ಟು ಅಂತೇಳಿ ಇಂಗ್ಲೀಷಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಾನು ನಿನ್ನನ್ನು ಒಮ್ಮೆ ಭೇಟಿ ಮಾಡಲು ಇಚ್ಛಿಸುತ್ತೇನೆ, ನಾವು ಆಟ ಆಡಲು ಇಚ್ಛಿಸುತ್ತೇವೆ, ನಾನು ಹಣವನ್ನು ಡೆಪಾಸಿಟ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಅವನು ಗಾಳಿಪಟ ಹಾರಿಸಲು ಇಚ್ಛಿಸುವುದಿಲ್ಲ, ಅವನು ಸಮೋಸ ತಿನ್ನಲು ಇಚ್ಛಿಸುತ್ತಾನ, ಅವನು ಮೊಬೈಲ್ ಕೊಂಡಿಕೊಳ್ಳಲು ಇಚ್ಛಿಸುತ್ತಾನೆ, ನನ್ನ ಸ್ನೇಹಿತ ಹೋಮ್ವರ್ಕ್ ಮಾಡಲು ಇಚ್ಛಿಸುವುದಿಲ್ಲ. ಈ ರೀತಿಯ ಪದಗಳನ್ನು, ಈ ರೀತಿಯ ವಾಕ್ಯಗಳನ್ನು ಹೇಳಬೇಕಾದ್ರೆ ಇಂಗ್ಲೀಷಲ್ಲಿ ನಾವು ವುಡ್ ಲೈಕ್ ಟು ಅಂತ ಆ್ಯಡ್ ಮಾಡಬೇಕಾಗತ್ತೆ. ಹಾಗಾದರೆ ಏನಿದು ವುಡ್ ಲೈಕ್ ಟು ಅಂತ ಕೇಳಿದ್ರೆ, ಯಾವುದಾದ್ರೂ ವ್ಯಕ್ತಿ ಅಥವಾ ವ್ಯಕ್ತಿಗಳು ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ, ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಲು ಇಂಗ್ಲೀಷಲ್ಲಿ ಈ ವುಡ್ ಲೈಕ್ ಟು ಎನ್ನುವಂಥ ಪದವನ್ನು ಬಳಸ್ತೀವಿ. ಇನ್ನೊಂದು ಅಂಶವನ್ನು ಗಮನಿಸಿ, ಏನು ಕೇಳಿದ್ರೆ, ಈ ಒಂದು ವುಡ್ ಲೈಕ್ ಟು ಇದೆಯಲ್ಲ, ಎಲ್ಲ ರೀತಿಯ ಸಬ್ಜೆಕ್ಟ್ಗಳ ಮುಂದೆ, ಎಲ್ಲ ಸಬ್ಜೆಕ್ಟ್ಗಳ ಮುಂದೆ ಇದು ಯೂಸ್ ಆಗುತ್ತೆ. ಅಂದರೆ ಸಿಂಗ್ಯುಲರ್ ಇರ್ಬೋದು, ಪ್ಲೂರಲ್ ಇರ್ಬೋದು, ಎಲ್ಲ ರೀತಿಯ ಪರ್ಸನ್ಗಳ ಮುಂದೆ ಇದು ಆ್ಯಸ್ ಇಟ್ ಈಸ್ ವುಡ್ ಲೈಕ್ ಟು ಅಂತಲೇ ಯೂಸ್ ಆಗುತ್ತೆ. ಹಾಗಾದರೆ ನೇರವಾಗಿ ಸ್ಟ್ರಕ್ಚರಿಗೆ ಹೋಗೋಣ. ಸ್ಟ್ರಕ್ಚರ್ ಬಹಳ ಸುಲಭವಾಗಿದೆ. ಸಿಂಪಲ್ ಸ್ಟ್ರಕ್ಚರ್ ರೀತಿ ಇರುತ್ತೆ. ಸಬ್ಜೆಕ್ಟ್ ಪ್ಲಸ್ ವುಡ್ ಲೈಕ್ ಟು ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ನೆಗೆಟಿವಲ್ಲಿ ಸಬ್ಜೆಕ್ಟ್ ಪ್ಲಸ್ ವುಡ್ ನಾಟ್ ಲೈಕ್ ಟು ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ನೋಡಿ, ಎಲ್ಲ ಕಡೆ V1 ಇದೆ, ವರ್ಬ್ನ ಬೇಸ್ ಫಾರ್ಮ್ ಇದೆ, ವರ್ಬ್ನ ಫಸ್ಟ್ ಫಾರ್ಮ್, ಬೇಸ್ ಫಾರ್ಮ್, ಪ್ರೆಸೆಂಟ್ ಫಾರ್ಮ್ ಇದೆ. ಇಂಟ್ರಾಗೇಟಿವಲ್ಲಿ ವುಡ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಲೈಕ್ ಟು ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ಇಂಟ್ರಾಗೇಟಿವ್ ನೆಗೆಟಿವಲ್ಲಿ ವುಡ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ನಾಟ್ ಪ್ಲಸ್ ಲೈಕ್ ಟು ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. WH ಕ್ವಶನಲ್ಲಿ ಹೌ ಪ್ಲಸ್ ವುಡ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಲೈಕ್ ಟು ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ಈ ರೀತಿ ಇರುತ್ತೆ ಸ್ಟ್ರಕ್ಚರ್. ಹಾಗಾದರೆ ಈ ಸ್ಟ್ರಕ್ಚರಿಗೆ ಅನುಗುಣವಾಗಿ ಒಂದು ಉದಾಹರಣೆ ವಾಕ್ಯವನ್ನು ಮಾಡೋಣ. ನೋಡಿ, ಉದಾಹರಣೆ ವಾಕ್ಯವನ್ನು ನೋಡ್ತಾ ಹೋದರೆ, ನೋಡಿ, ಮೊದಲ ವಾಕ್ಯ ಕನ್ನಡದಲ್ಲಿ ಮೊದಲು ನೋಡೋಣ. ಸಿಂಪಲ್ ಆಗಿರುವ ವಾಕ್ಯ ವುಡ್ ಲೈಕ್ ಟು ಅನ್ನು ಬಳಸ್ಕೊಂಡು ಯಾವ ರೀತಿ ಇರುತ್ತೆ. ನಾನು ಊಟ ಮಾಡಲು ಇಚ್ಛಿಸುತ್ತೇನೆ. ಮೊದಲ ವಾಕ್ಯ, ನಾನು ಊಟ ಮಾಡಲು ಇಚ್ಛಿಸುತ್ತೇನೆ. ನಾನು ಊಟ ಮಾಡೋದಕ್ಕೆ ಇಷ್ಟಪಡ್ತೀನಿ, ಇಚ್ಛಿಸುತ್ತೇನೆ. ಸೆಕೆಂಡ್ ಒನ್, ನೆಗೆಟಿವ್ ಸೆಂಟೆನ್ಸ್. ನಾನು ಊಟ ಮಾಡಲು ಇಚ್ಛಿಸುವುದಿಲ್ಲ. ನಾನು ಊಟ ಮಾಡಲು ಇಚ್ಛಿಸುವುದಿಲ್ಲ. ಅದೇ ಇಂಟ್ರೋಗೇಟಿವ್ ಬಂದರೆ ಯಾವ ರೀತಿ ಆಗುತ್ತೆ? ಎಸ್ ಆರ್ ನೋ ಟೈಪ್ ಕ್ವಶನಿಗೆ ಬಂದರೆ, ನಾನು ಊಟ ಮಾಡಲು ಇಚ್ಛಿಸುತ್ತೀನಾ, ಇಷ್ಟಪಡ್ತೀನಾ. ಇಂಟ್ರಾಗೇಟಿವ್ ನೆಗೆಟಿವ್ ಬಂದರೆ, ನಾನು ಊಟ ಮಾಡಲು ಇಚ್ಛಿಸುವುದಿಲ್ಲವಾ, ಊಟ ಮಾಡಲು ಇಷ್ಟಪಡೋದಿಲ್ವಾ ಅಥವಾ ಇಚ್ಛಿಸುವುದಿಲ್ಲವಾ. ಇನ್ನು WH ಕ್ವಶನಿಗೆ ಬಂದರೆ, ನಾನು ಏಕೆ, ಇಲ್ಲಿ ವೈ ಆ್ಯಡ್ ಆಗುತ್ತೆ. WH ಯಾವುದೇ ವರ್ಡ್ ಇರ್ಬೋದು ಇಲ್ಲಿ, ಸೊ ಇಲ್ಲಿ ವೈ ಆ್ಯಡ್ ಆಗುತ್ತೆ. ನಾನು ಏಕೆ ಊಟ ಮಾಡಲು ಇಚ್ಛಿಸುತ್ತೇನೆ, ನಾನು ಏಕೆ ಊಟ ಮಾಡಲು ಇಚ್ಛಿಸುತ್ತೇನೆ. ನೋಡಿ, ಇದೆಲ್ಲ ಕಡೆನೂ ನಾವು ವುಡ್ ಲೈಕ್ ಟು, ಇಚ್ಛಿಸುತ್ತೇನೆ ಅನ್ನುವ ಜಾಗದಲ್ಲಿ ವುಡ್ ಲೈಕ್ ಟು ಅನ್ನು ಆ್ಯಡ್ ಮಾಡಿಕೊಂಡು ವಾಕ್ಯವನ್ನು ಮಾಡಬೇಕಾಗತ್ತೆ. ಸೊ ಒಂದೊಂದಾಗಿ ಇಂಗ್ಲೀಷ್ ವಾಕ್ಯವನ್ನು ಮಾಡ್ತಾ ಹೋಗೋಣ. ನಾನು ಊಟ ಮಾಡಲು ಇಚ್ಛಿಸುತ್ತೇನೆ. ಐ ವುಡ್ ಲೈಕ್ ಟು ಈಟ್ ಫುಡ್. ಐ ವುಡ್ ಲೈಕ್ ಟು ಈಟ್ ಫುಡ್. ಇದನ್ನು ಐ ವುಡ್ ಲೈಕ್ ಟು ಈಟ್ ಅಂತ ಸಾಮಾನ್ಯವಾಗಿ ಅಷ್ಟೇ ಹೇಳಿದ್ರೆ ಸಾಕಾಗುತ್ತೆ. ಇನ್ನು ನಾನು ಊಟ ಮಾಡೋಕ್ಕೆ ಇಷ್ಟಪಡಲ್ಲ. ಐ ವುಡ್ ನಾಟ್ ಲೈಕ್ ಟು ಈಟ್ ಫುಡ್. ಐ ವುಡ್ ನಾಟ್ ಲೈಕ್ ಟು, ನೋಡಿ, ವುಡ್ ನಾಟ್ ಲೈಕ್ ಟು ಅಂತಿದೆ. ಐ ವುಡ್ ನಾಟ್ ಲೈಕ್ ಟು ಈಟ್ ಫುಡ್.
ಇನ್ನು ಇಂಟ್ರೋಗೇಟಿವ್ ಬಂದರೆ ವುಡ್ ಫಸ್ಟ್ ಬರುತ್ತೆ. ವುಡ್ ಐ ಲೈಕ್ ಟು ಈಟ್ ಫುಡ್, ವುಡ್ ಐ ಲೈಕ್ ಟು ಈಟ್ ಫುಡ್, ವುಡ್ ಐ ಲೈಕ್ ಟು ಈಟ್ ಫುಡ್. ಇಂಟ್ರೋಗೇಟಿವ್ ನೆಗೆಟಿವ್ ಬಂದರೆ ವುಡ್ ಐ ನಾಟ್ ಲೈಕ್ ಟು ಈಟ್ ಫುಡ್, ವುಡ್ ಐ ನಾಟ್ ಲೈಕ್ ಟು ಈಟ್ ಫುಡ್. ಇನ್ನು ಕೊನೆಯದಾಗಿ WH ಕ್ವೆಶನಿಗೆ ಬಂದರೆ ಯಾಕೆ ಅಂತ, ವೈ ವುಡ್ ಐ ಲೈಕ್ ಟು ಈಟ್ ಫುಡ್, ವೈ ವುಡ್ ಐ ಲೈಕ್ ಟು ಈಟ್ ಫುಡ್. ನೋಡಿ, ನಾನು ಊಟ ಮಾಡಲು ಇಚ್ಛಿಸುತ್ತೇನೆ, ಸಿಂಪಲ್ ಸೆಂಟೆನ್ಸ್. ಐ ವುಡ್ ಲೈಕ್ ಟು ಈಟ್ ಫುಡ್. ನಾನು ಊಟ ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ಐ ವುಡ್ ನಾಟ್ ಲೈಕ್ ಟು ಈಟ್ ಫುಡ್. ನಾನು ಊಟ ಮಾಡಲು ಇಚ್ಛಿಸುತ್ತೀನಾ, ವುಡ್ ಐ ಲೈಕ್ ಟು ಈಟ್ ಫುಡ್. ನಾನು ಊಟ ಮಾಡಲು ಇಚ್ಛಿಸುವುದಿಲ್ಲವಾ, ವುಡ್ ಐ ನಾಟ್ ಲೈಕ್ ಟು ಈಟ್ ಫುಡ್. ನಾನು ಏಕೆ ಊಟ ಮಾಡಲು ಇಚ್ಛಿಸುತ್ತೇನೆ, ವೈ ವುಡ್ ಐ ಲೈಕ್ ಟು ಈಟ್ ಫುಡ್. ಸೊ ಈ ರೀತಿಯಾಗಿ ಬಹಳ ಸುಲಭವಾಗಿ ವುಡ್ ಐ ಲೈಕ್ ಟು ಅನ್ನೋದನ್ನು ಯೂಸ್ ಮಾಡಿಕೊಂಡು ತುಂಬ ಸರಿ ಈ ವುಡ್ ಐ ಲೈಕ್ ಟು ಅನ್ನುವಂಥ ಪದವನ್ನು ನಾವು ಇಂಗ್ಲೀಷಲ್ಲಿ ಬಳಸ್ತೀವಿ. ಬಹಳ ಸುಲಭವಾಗಿ ಈ ರೀತಿಯಾಗಿ ನಾವು ಸ್ಟ್ರಕ್ಚರ್ಗೆ ಅನುಗುಣವಾಗಿ ವಾಕ್ಯಗಳನ್ನು ಮಾಡ್ಬೋದು. ಸ್ನೇಹಿತರೆ, ಉಳಿದ ಇನ್ನೊಂದಿಷ್ಟು ಎಕ್ಸಾಂಪಲ್ ವಾಕ್ಯಗಳನ್ನು ನೋಡೋಣ. ಸೊ ಫಸ್ಟ್ ಸೆಂಟೆನ್ಸ್, ನಾನು ನಿನ್ನನ್ನು ಒಮ್ಮೆ ಭೇಟಿ ಮಾಡಲು ಇಚ್ಛಿಸುತ್ತೇನೆ. ನಾನು ನಿನ್ನನ್ನು ಒಂದ್ಸರಿ ಮೀಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅನ್ನೋದಕ್ಕೆ ಐ ವುಡ್ ಲೈಕ್ ಟು ಮೀಟ್ ಯು ಒನ್ಸ್. ಐ ವುಡ್ ಲೈಕ್ ಟು ಮೀಟ್ ಯು ಒನ್ಸ್. ನಾನು ನಿನ್ನನ್ನು ಒಮ್ಮೆ ಭೇಟಿ ಮಾಡೋದಕ್ಕೆ ಇಷ್ಟಪಡ್ತೀನಿ. ಐ ವುಡ್ ಲೈಕ್ ಟು ಮೀಟ್ ಯು ಒನ್ಸ್. ನಾವು ಆಟ ಆಡಲು ಇಚ್ಛಿಸುತ್ತೇವೆ. ವಿ ವುಡ್ ಲೈಕ್ ಟು ಪ್ಲೇ. ವಿ ವುಡ್ ಲೈಕ್ ಟು ಪ್ಲೇ. ನಾನು ಆಗಲೇ ಹೇಳಿದೆ, ಈ ವುಡ್ ಹ್ಯಾವ್ ಅನ್ನೋದನ್ನು ಎಲ್ಲ ಸಬ್ಜೆಕ್ಟ್ಗಳ ಮುಂದೆ, ವುಡ್ ಲೈಕ್ ಅನ್ನೋದನ್ನು ಎಲ್ಲ ಸಬ್ಜೆಕ್ಟ್ಗಳ ಮುಂದೆ ಆ್ಯಸ್ ಇಟ್ ಈಸ್ ಬಳಸ್ತೀವಿ. ಅದು ಸಿಂಗ್ಯುಲರ್ ಇರ್ಬೋದು ಅಥವಾ ಪ್ಲೂರಲ್ ಇರ್ಬೋದು ಅಥವಾ ನೇಮ್ ಇರ್ಬೋದು, ಏನೇ ಇರ್ಬೋದು, ಆ್ಯಸ್ ಇಟ್ ಈಸ್ ಬಳಸ್ತೀವಿ. ಸೊ ವಿ ವುಡ್ ಲೈಕ್ ಟು ಪ್ಲೇ. ನಾನು ಹಣ ಅಮೌಂಟನ್ನು ಡೆಪಾಸಿಟ್ ಮಾಡೋಕ್ಕೆ ಇಚ್ಛಿಸುತ್ತೇನೆ. ಐ ವುಡ್ ಲೈಕ್ ಟು ಡೆಪಾಸಿಟ್ ಮನಿ. ಐ ವುಡ್ ಲೈಕ್ ಟು ಡಿಪಾಸಿಟ್ ಮನಿ. ಅವನು ಗಾಳಿಪಟ ಹಾರಿಸಲು ಇಚ್ಛಿಸುವುದಿಲ್ಲ. ಅವನಿಗೆ ಗಾಳಿಪಟ ಹಾರಿಸೋಕೆ ಇಷ್ಟ ಇಲ್ಲ, ಅವನು ಗಾಳಿಪಟ ಹಾರಿಸೋದಕ್ಕೆ ಇಷ್ಟಪಡಲ್ಲ ಅಂತ ಹೇಳೋದಕ್ಕೆ ಏನು ಹೇಳಬೇಕು, ಹಿ ವುಡ್ ನಾಟ್ ಲೈಕ್ ಟು ಫ್ಲೈ ಕೈಟ್. He would not like to fly kite. He would not like to, would not like to, would not like to ಅಂದರೆ ಇಷ್ಟ ಇಲ್ಲ ಅಂತೇಳಿ. He would not like to fly kite. ಅವನು ಸಮೋಸ ತಿನ್ನಲು ಇಚ್ಛಿಸುತ್ತಾನಾ. ಇಂಟ್ರೋಗೇಟಿವ್ ಸೆಂಟೆನ್ಸ್ ಇದೆ ನೋಡಿ, ಎಸ್ ಆರ್ ನೋ ಟೈಪ್. ಅವನು ಸಮೋಸ ತಿನ್ನಲು ಇಷ್ಟಪಡ್ತಾನಾ ಅಂತ ಕೇಳೋದಕ್ಕೆ ವುಡ್ ಹಿ ಲೈಕ್ ಟು ಈಟ್ ಸಮೋಸ. Would he like to eat samosa? Would he like to eat samosa? ಅವನು ಮೊಬೈಲ್ ಕೊಂಡುಕೊಳ್ಳಲು ಇಚ್ಛಿಸುತ್ತಾನೆ. ಅವನು ಮೊಬೈಲ್ ಪರ್ಚೇಸ್ ಮಾಡೋದಕ್ಕೆ ಇಷ್ಟಪಡ್ತಾನೆ ಅನ್ನೋದಕ್ಕೆ he would like to buy mobile. He would like to buy ಮೊಬೈಲ್. ನನ್ನ ಫ್ರೆಂಡ್ ಹೋಮ್ವರ್ಕ್ ಮಾಡೋಕ್ಕೆ ಇಷ್ಟಪಡಲ್ಲ ಅಂತ ಹೇಳೋದಕ್ಕೆ ಮೈ ಫ್ರೆಂಡ್ ವುಡ್ ನಾಟ್ ಲೈಕ್ ಟು ಡೂ ಹೋಮ್ವರ್ಕ್. ಮೈ ಫ್ರೆಂಡ್ ವುಡ್ ನಾಟ್ ಲೈಕ್ ಟು ಡೂ ಹೋಮ್ವರ್ಕ್. ಸ್ನೇಹಿತರೆ, ಈ ಒಂದು ಎಲ್ಲ ವಾಕ್ಯಗಳು ಕೂಡ ಸ್ಟ್ರಕ್ಚರ್ಗೆ ಅನುಗುಣವಾಗಿ ಇದೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ನಾನು ನಿನ್ನನ್ನು ಒಮ್ಮೆ ಭೇಟಿ ಮಾಡಲು ಇಚ್ಛಿಸುತ್ತೇನೆ. ಐ ವುಡ್ ಲೈಕ್ ಟು ಮೀಟ್ ಯು ಒನ್ಸ್. ನಾವು ಆಟ ಆಡಲು ಇಚ್ಛಿಸುತ್ತೇವೆ. ವಿ ವುಡ್ ಲೈಕ್ ಟು ಪ್ಲೇ. ನಾನು ಹಣವನ್ನು ಡೆಪಾಸಿಟ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಇಚ್ಛಿಸುತ್ತೇನೆ. ಐ ವುಡ್ ಲೈಕ್ ಟು ಡೆಪಾಸಿಟ್ ಮನಿ.
ಅವನು ಗಾಳಿಪಟ ಹಾರಿಸಲು ಇಚ್ಛಿಸುವುದಿಲ್ಲ. ಹಿ ವುಡ್ ನಾಟ್ ಲೈಕ್ ಟು ಫ್ಲೈ ಕೈಟ್. ಅವನು ಸಮೋಸ ತಿನ್ನಲು ಇಚ್ಛಿಸುತ್ತಾನಾ? ವುಡ್ ಹಿ ಲೈಕ್ ಟು ಈಟ್ ಸಮೋಸ. ಅವನು ಮೊಬೈಲ್ ಕೊಂಡುಕೊಳ್ಳಲು ಇಚ್ಛಿಸುತ್ತಾನಾ? ಹಿ ವುಡ್ ಲೈಕ್ ಟು ಇಚ್ಛಿಸುತ್ತಾನೆ. ಹಿ ವುಡ್ ಲೈಕ್ ಟು ಬೈ ಮೊಬೈಲ್. ನನ್ನ ಸ್ನೇಹಿತ ಹೋಮ್ವರ್ಕ್ ಮಾಡಲು ಇಚ್ಛಿಸೋದಿಲ್ಲ. ಮೈ ಫ್ರೆಂಡ್ ವುಡ್ ನಾಟ್ ಲೈಕ್ ಟು ಡೂ ಹೋಮ್ವರ್ಕ್. ಸೊ ಇನ್ನೊಂದಷ್ಟು ವಾಕ್ಯಗಳನ್ನು ನೋಡೋಣ ಸ್ನೇಹಿತರೆ. ನೀನು ಹೊರಗೆ ಹೋಗಲು ಇಚ್ಛಿಸುತ್ತೀಯಾ? ನೀನು ಹೊರಗಡೆ ಹೋಗಕ್ಕೆ ಇಷ್ಟಪಡ್ತೀಯಾ ಅಂತ ಕೇಳೋದಕ್ಕೆ ವುಡ್ ಯು ಲೈಕ್ ಟು ಗೋ ಔಟ್. ವುಡ್ ಯು ಲೈಕ್ ಟು ಗೋ ಔಟ್. ವುಡ್ ಯು ಲೈಕ್ ಟು ಗೋ ಔಟ್. ನಾನು ನಿನಗೆ ಕಾಯಲು ಇಚ್ಛಿಸೋದಿಲ್ಲ. ನನಗೆ ವೆಯ್ಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳೋದಕ್ಕೆ ಐ ವುಡ್ ನಾಟ್ ಲೈಕ್ ಟು ವೆಯ್ಟ್ ಫಾರ್ ಯು. ಐ ವುಡ್ not like to wait for you. I would not like to wait for you. ಅವನು ಇನ್ಸ್ಟಾಗ್ರಾಮ್ ಉಪಯೋಗಿಸಲು ಯೂಸ್ ಮಾಡೋದಕ್ಕೆ ಇಚ್ಛಿಸುತ್ತಾನಾ, ಇಷ್ಟಪಡ್ತಾನಾ ಅಂತ ಕೇಳೋದಕ್ಕೆ ಅವನು ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದಕ್ಕೆ ಇಷ್ಟಪಡ್ತಾನೆ ಕೇಳೋದಕ್ಕೆ ವುಡ್ ಹಿ ಲೈಕ್ ಟು ಯೂಸ್ ಇನ್ಸ್ಟಾಗ್ರಾಮ್. ವುಡ್ ಹಿ ಲೈಕ್ ಟು ಯೂಸ್ ಇನ್ಸ್ಟಾ. ನಾನು ನಿನ್ನ ಹೆಸರು ತಿಳಿದುಕೊಳ್ಳಲು ಇಚ್ಛಿಸುತ್ತೇನೆ. ಐ ವುಡ್ ಲೈಕ್ ಟು ನೋ ಯುವರ್ ನೇಮ್. ಐ ವುಡ್ ಲೈಕ್ ಟು ನೋ ಯುವರ್ ನೇಮ್. ಐ ವುಡ್ ಲೈಕ್ ಟು ನೋ ಯುವರ್ ನೇಮ್. ನಾನು ಏಕೆ ನಗಲು ಇಚ್ಛಿಸೋದಿಲ್ಲ? ನನಗೆ ಯಾಕೆ ನಗು ಬರಲ್ಲ ಅಥವಾ ನಾನು ಯಾಕೆ ನಗೋಕ್ಕೆ ಇಷ್ಟಪಡಲ್ಲ ಅಂತ ಕೇಳೋದಕ್ಕೆ why would I not like to laugh. Why would I not like to laugh. Why would I not like to laugh. ನೀವು ಇಂಗ್ಲಿಷ್ ಕಲಿಯಲು ಇಷ್ಟಪಡ್ತೀರಾ, ಇಚ್ಛಿಸುತ್ತೀರಾ? Would you like to learn English? Would you like to learn English? ನಾನು ನಿನ್ನ ಮುಖವನ್ನು ನೋಡಲು ಇಷ್ಟಪಡೋದಿಲ್ಲ, ಇಚ್ಛಿಸುವುದಿಲ್ಲ ಅನ್ನೋದಕ್ಕೆ ಐ ವುಡ್ ನಾಟ್ ಲೈಕ್ ಟು ಸಿ ಯುವರ್ ಫೇಸ್. ಐ ವುಡ್ ನಾಟ್ ಲೈಕ್ ಟು ಸಿ ಯುವರ್ ಫೇಸ್. ಅವರು ಕುಪ್ಪಳ್ಳಿಗೆ ಹೋಗೋಕ್ಕೆ ಇಷ್ಟಪಡ್ತಾರೆ, ಅವರು ಕುಪ್ಪಳ್ಳಿಗೆ ಹೋಗೋಕ್ಕೆ ಇಚ್ಛಿಸುತ್ತಾರೆ. ದೇ ವುಡ್ ಲೈಕ್ ಟು ವಿಸಿಟ್ ಕುಪ್ಪಳ್ಳಿ. ದೇ ವುಡ್ ಲೈಕ್ ಟು ವಿಸಿಟ್ ಕುಪ್ಪಳ್ಳಿ. ಸ್ನೇಹಿತರೆ, ಇನ್ನೊಮ್ಮೆ ನೋಡೋಣ ಸೆಂಟೆನ್ಸ್ ಅನ್ನ. ನೀನು ಹೊರಗೆ ಹೋಗಲು ಇಚ್ಛಿಸುತ್ತೀಯಾ? ವುಡ್ ಯು ಲೈಕ್ ಟು ಗೋ ಔಟ್. ನಾನು ನಿನಗೆ ಕಾಯಲು ಇಚ್ಛಿಸುವುದಿಲ್ಲ. ಐ ವುಡ್ ನಾಟ್ ಲೈಕ್ ಟು ವೆಯ್ಟ್ ಫಾರ್ ಯು. ಅವನು ಇನ್ಸ್ಟಾಗ್ರಾಮ್ ಉಪಯೋಗಿಸಲು ಇಷ್ಟಪಡ್ತಾನಾ, ಇಚ್ಛಿಸುತ್ತಾನಾ? ವುಡ್ ಯು ಲೈಕ್ ಟು ಯೂಸ್ ಇನ್ಸ್ಟಾಗ್ರಾಮ್. ನಾನು ನಿನ್ನ ಹೆಸರು ತಿಳಿದುಕೊಳ್ಳಲು ಇಚ್ಛಿಸುತ್ತೇನೆ. ಐ ವುಡ್ ಲೈಕ್ ಟು ನೋ ಯುವರ್ ನೇಮ್. ನಾನು ಏಕೆ ನಗಲು ಇಚ್ಛಿಸುವುದಿಲ್ಲ. ವೈ ವುಡ್ ಐ ನಾಟ್ ಲೈಕ್ ಟು ಲಾಫ್. ನೀವು ಇಂಗ್ಲಿಷ್ ಕಲಿಯಲು ಇಚ್ಛಿಸುತ್ತೀರಾ? ವುಡ್ ಯು ಲೈಕ್ ಟು ಲರ್ನ್ ಇಂಗ್ಲಿಷ್. ನಾನು ನಿನ್ನ ಮುಖ ನೋಡಲು ಇಚ್ಛಿಸುವುದಿಲ್ಲ. ಐ ವುಡ್ ನಾಟ್ ಲೈಕ್ ಟು ಸಿ ಯುವರ್ ಫೇಸ್. ಅವರು ಕುಪ್ಪಳ್ಳಿಗೆ ಹೋಗಲು ಇಚ್ಛಿಸುತ್ತಾರೆ. ದೇ ವುಡ್ ಲೈಕ್ ಟು ವಿಸಿಟ್ ಕುಪ್ಪಳ್ಳಿ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ಪ್ರಮುಖ ವಾಕ್ಯಗಳು ವುಡ್ ಲೈಕ್ ಟುಗೆ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಸೊ ಇವತ್ತಿನ ವರ್ಕ್ಶೀಟ್ ಈ ರೀತಿ ಇದೆ. ಈ ವರ್ಕ್ಶೀಟನ್ನು ಎಂದಿನಂತೆ ನೀವು ಮಾಡಬೇಕಾಗತ್ತೆ. ಸೊ ಮೊದಲ ವಾಕ್ಯ ಈ ರೀತಿ ಇದೆ. ನಾನು ಒಂದು ಸೇಬು ಹಣ್ಣನ್ನು ತಿನ್ನಲು ಇಚ್ಛಿಸುತ್ತೇನೆ. ನೀನು ಊಟ ಮಾಡಲು ಇಚ್ಛಿಸುತ್ತೀಯಾ? ನಾವು ಪಾರ್ಟಿಗೆ ಹೋಗಲು ಇಚ್ಛಿಸುತ್ತೇವೆ. ನೀನು ಏಕೆ ಕತೆ ಓದಲು ಇಷ್ಟಪಡೋದಿಲ್ಲ? ಅವಳು ಮೋಡ ನೋಡಲು ಇಚ್ಛಿಸುತ್ತಾಳೆ. ಸೊ ಈ ವಾಕ್ಯಗಳನ್ನು ವುಡ್ ಲೈಕ್ ಟು ಅನ್ನು ಬಳಸಿಕೊಂಡು ಈ ಎಲ್ಲ ವಾಕ್ಯಗಳಿಗೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ವುಡ್ ಲೈಕ್ ಟು ಯೂಸ್ ಮಾಡಿಕೊಂಡು ಮಾತನಾಡೋದಕ್ಕೆ ಕೂಡ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ಇದು 60 ಡೇಸ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್. ಇವತ್ತು 16th ಡೇ, 16ನೇ ದಿನ. ನಮ್ಮ ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡಿ ಕಂಟೆಂಟ್ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.